ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕೊನೆಯೂ ಕೂಡ ನಿಗದಿತ ಅವಧಿಯಲ್ಲೇ ಜಾತಿ ಸಮೀಕ್ಷೆಯನ್ನು ನಡೆಸುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಆದೇಶ ಕೂಡ ಹೊರಬಿದ್ದಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಆಗಿರುವಂತಹ ಶಿವರಾಜ್ ತಂಗಡಗಿ ಅವರಿದ್ದಾರೆ. ಅವರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಸರ್, ಈಗ ಸಾಕಷ್ಟು ಗೊಂದಲಗಳು ನಿರ್ಮಾಣ ಆದವು, ದಿಢೀರ್ನೆ ಆಯ್ತು, ಮತ್ತೆ ಈಗ ಆದೇಶ ಹೊರಡಿಸಿರುವಂಥದ್ದು. ಏನ್ ಸರ್ ಮೊದಲು ಪ್ರಕ್ರಿಯೆ? ಮೊದಲಿಗೆ ಗೊಂದಲ ಅನ್ನೋದೇ ಪ್ರಶ್ನೆ ಇಲ್ಲ. ಗೊಂದಲ ಇಲ್ಲಿಯೂ ಆಗಂತ ಪ್ರಶ್ನೆ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ. ನಾವು ಒಂದು ತಿಂಗಳ ಮುಂಚಿತವಾಗಿ ಡೇಟ್ ಅನೌನ್ಸ್ ಮಾಡಿದ್ದೀವಿ. ಸೆಪ್ಟೆಂಬರ್ 22ನೇ ತಾರೀಕಿಂದ ಅಕ್ಟೋಬರ್ 7ರವರೆಗೆ ಸಮೀಕ್ಷೆ ನಡೀತಾ ಇದೆ. ಆ ಸಮೀಕ್ಷೆಗೆ ಏನೇನು ತಯಾರಿ ಮಾಡ್ಕೋಬೇಕಾಗಿದೆ ಎಲ್ಲವನ್ನು ತಯಾರಿಯನ್ನು ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ಸಮೀಕ್ಷೆ ನಡೀತೈತೆ. ಯಾವುದು ಗೊಂದಲ ಇಲ್ಲ. ಗೊಂದಲಕ್ಕೆ ಒಳಪಡಿಸುವಂಥ ಅವಶ್ಯಕತೆಯೂ ಇಲ್ಲ. ಮಾಧ್ಯಮದ ಗೆಳೆಯರ ಹತ್ರ ವಿನಂತಿ ಮಾಡ್ಕೋತೀನಿ, ಸಣ್ಣ ಪುಟ್ಟ ಚರ್ಚೆಗಳು ಸಹಜ. ನೋಡಿ, ಈ ದೇಶದೊಳಗೆ ಜಾತಿ ಸಮೀಕ್ಷೆ ಅನ್ನೋದೇ ಆಗಿಲ್ಲ. ಜಾತಿ ಸಮೀಕ್ಷೆ ಅನ್ನೋದೇ ಆಗಿಲ್ಲ. ಇವತ್ತು ಆ ದೊಡ್ಡ ಜವಾಬ್ದಾರಿ ರಾಜ್ಯ ಸರ್ಕಾರ ತೆಗೆದುಕೊಳ್ಳುತ್ತೆ. ಇತಿಹಾಸದೊಳಗೆ ನನಗಿದ್ದ ಮಾಹಿತಿ 1931-32 ಜಾತಿ ಸಮೀಕ್ಷೆ ಆಗಿತ್ತು. ಈಗ ಅದು ಕನಿಷ್ಠ ಏನಿಲ್ಲ ಅಂದರೂ 90-95 ವರ್ಷಕ್ಕಿಂತ ಹೆಚ್ಚಾಯಿತು. ಇದೊಂದು ಚಾಲೆಂಜಿಂಗ್ ಸಬ್ಜೆಕ್ಟ್ ಅಂತ ನಮ್ಮ ಮುಖ್ಯಮಂತ್ರಿಗಳು, ನಾವು ಅದನ್ನು ಚಾಲೆಂಜಿಂಗ್ ಅಂತ ತೆಗೆದುಕೊಂಡು ಇಡೀ ರಾಜ್ಯದೊಳಗೆ ಒಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಈ ಸಮೀಕ್ಷೆ ಯಾಕೆ ಅಂದರೆ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇದು ಜಾತಿ ಸಮೀಕ್ಷೆ ಅಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಜಾತಿ ಸಮೀಕ್ಷೆ ಅಲ್ಲ. ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಸಮೀಕ್ಷೆ. ಈ ರಾಜ್ಯದೊಳಗೆ ಯಾರು ತುಳಿತಕ್ಕೊಳಗಾಗಿದ್ದಾರೆ, ಈ ರಾಜ್ಯದೊಳಗೆ ಯಾರು ಕಡೆ ಮನುಷ್ಯ ಇದ್ದಾನೆ, ಈ ರಾಜ್ಯದೊಳಗೆ ಕಷ್ಟದೊಳಗಿರುವಂಥ ಯೋಜನೆಗಳನ್ನೇ ತಲುಪಿಸಲಾರ್ದಂಥವ್ನು ಇದ್ದಾನೆ, ಅದನ್ನು ಸರ್ಕಾರದ ಹತ್ರ ಮಾಹಿತಿ ಇರಲಿ, ಅದಕ್ಕೆ ಮುಂದೆ ಯೋಜನೆಗಳನ್ನು ಮಾಡುವ ದೃಷ್ಟಿಕೋನ ಇಟ್ಕೊಂಡು ಇವತ್ತು ಇದನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಯಾರೂ ಗೊಂದಲ ಇಲ್ಲ, ಗೊಂದಲ ಆಗಂತ ಪ್ರಶ್ನೆನೂ ಇಲ್ಲ. ಸರ್, ನೀವು ಗೊಂದಲ ಇಲ್ಲ ಅಂತ ಹೇಳ್ತಿದ್ರೆ, ಹಾಗಾದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಯಾಕೆ ಅಪಸ್ವರಗಳು, ಪ್ರಶ್ನೆಗಳು ಇದ್ವು? ನೀವು ಕೂಡ ಸಂಪುಟ ಸಭೆಯಲ್ಲಿ ಸಮೀಕ್ಷೆ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಆದರೆ ಕೆಲವೊಬ್ಬರು ಸಮೀಕ್ಷೆ ಆಗುವಂಥ ಗೊಂದಲಗಳನ್ನ ವಿವರಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅನ್ನುವಂಥ ಚರ್ಚೆ ಇದೆ. ಗೊಂದಲ ಯಾವುದಾದ್ರೂ ಚಾಲೆಂಜಿಂಗ್ ಸಬ್ಜೆಕ್ಟ್ ಇತ್ತು ಅಂದರೆ, ದೊಡ್ಡ ಒಂದು ಸಮೀಕ್ಷೆ ಮಾಡ್ತೀವಿ ಅಂದರೆ ಸಣ್ಣ ಪುಟ್ಟ ಲೋಪಗಳಿರೋದು ಸಹಜ. ಆದರೆ ಆ ಲೋಪಗಳನ್ನು ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿ ಆಯೋಗಕ್ಕೆ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆಯೋಗ ಇಂಡಿಪೆಂಡೆಂಟಾಗಿ ಕೆಲಸವನ್ನು ಮಾಡ್ತಾ ಇರೋದು. ಹಿಂದುಳಿದ ವರ್ಗದ ಆಯೋಗ ಅಂದರೆ ಇಂಡಿಪೆಂಡೆಂಟಾಗಿ ಕೆಲಸ ಮಾಡಿ, ಅದಕ್ಕೆ ನಾವು ಸಲಹೆ ಕೊಡ್ಬೋದು, ನಾವು ಆದೇಶ ಮಾಡೋಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ಅವರು ಪೂರ್ಣ ಮಾಹಿತಿ ತಗೊಂಡು ಪೂರ ಸರ್ವೆ ಮಾಡಿ ನಮಗೆ ಸರ್ಕಾರಕ್ಕೆ ಕೊಡ್ತಾರೆ. ಅವಾಗ ಕ್ಯಾಬಿನೆಟ್ನಾಗ ಚರ್ಚೆಗಳಾಗಲಿ, ಲೋಪಗಳೇನದಾವೆ, ಮತ್ತೊಂದೇನದಾವೆ, ಅದ್ರ ಬಗ್ಗೆ ಚರ್ಚೆಗಳಾಗಲಿ, ಅದಕ್ಕೇನು ತಪ್ಪೇನಿಲ್ಲ. ಅದಕ್ಕೆ ಸಲಹೆ ಏನು ಕೊಟ್ಟಿದ್ರು ಆ ಸಲಹೆಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಮಾಡಿ. ಪ್ರಶ್ನೆ ಉದ್ಭವ ಆಗಿದ್ದು ಕ್ರೈಸ್ತ ಹಿಂದೂ ಅನ್ನುವಂಥದ್ದು, ಮತ್ತೆ ಜಾತಿಗಳು ಹಿಂದೂ ಜಾತಿಗಳು ತಳುಕು ಹಾಕಿರುವಂಥ ವಿಚಾರವಾಗಿ. ಹಾಗಾದ್ರೆ ಆ ವಿಚಾರಕ್ಕೆ ಗೊಂದಲ ಆಗಿರ್ಲಿಲ್ವಾ? ಇಲ್ಲ, ನಾನು ನಿಮಗೆ ಹೇಳೋದು, ಕ್ರಿಶ್ಚಿಯನ್ನು, ಕ್ರೈಸ್ತ ಮತ್ತು ಈ ಜಾತಿಗಳನ್ನು ಇದನ್ನು ಯಾವುದೇ ಆಯೋಗದ ಬರೆದಿದ್ದಲ್ಲ, ಇಲ್ಲ ಯಾರಾದರೂ ಶಿವರಾಜ್ ತಂಗಡಿಗೆ ಹೇಳಿ ಬರೆಸಿದ್ದಲ್ಲ, ಸಿದ್ದರಾಮಯ್ಯ ಸಾಹೇಬ್ರು ಹೇಳಿ ಬರೆಸಿದ್ದು ಅಲ್ಲ. ಇದು ಅವರೇ ಜನ ಕಾಂತರಾಜು ವರದಿ ಹಿಂದೆ ಮಾಡೋದತ್ನಾಗ ಕೆಲವೊಂದಿಷ್ಟು ಜನ ನಾವು ಇದೇ ಜಾತಿಯವರು, ಈ ಜಾತಿ ಅಂತಲೇ ಬರೆಸಿದ್ದಾರೆ. ನಾವು ಇವತ್ತು ಹೇಳಿದ್ದೀವಲ್ಲ, ಆ ಜಾತಿ ಕಾಲಮ್ ಇರಲಿ, ಆ ಜಾತಿ ಕಾಲಮ್ನಾಗ ಬರಿಬೇಕಂತ ಏನಿಲ್ಲ. ಯಾರು ನೀವು ನಿಮ್ಮ ಜಾತಿ ಕಾಲಮನ್ನು ನಿಮ್ದು ಏನಿದೆ, ನೀವು ಸರ್ವ ಸ್ವತಂತ್ರರು, ನೀವೇನು ಬೇಕಾದ್ರೂ ಬರೆಸ್ಬೋದು. ಭಾಳ ಸ್ಪಷ್ಟವಾದಂಥ ಆದೇಶವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಮಾಧ್ಯಮದ ಮುಂದೆ ಹೇಳಿದ್ದಾರೆ, ಯಾರನ್ನೂ ನಾವು ತಡೆ ಹಿಡಿಯೋಲ್ಲ, ಯಾರಿಗೂ ನಾವು ಇದೇ ರೀತಿ ಬರೆಸು ಅಂತ ಹೇಳಂಗಿಲ್ಲ. ಅವ್ರು ಏನು ಬರೀತಾರೋ ಅದನ್ನು ಬರ್ಕೊಂಬರೋಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಯಾವುದೂ ಗೊಂದಲ ಇಲ್ಲ. ಸಣ್ಣ ಪುಟ್ಟ ಚರ್ಚೆಗಳು ಆಗಬಾರ್ದು ಅಂತಂದರೆ ಹೆಂಗೆ? ಮತ್ತು ಸಹಜವಾಗಿ ನಮ್ಮ ಮುಖ್ಯಮಂತ್ರಿಗಳು ಎಲ್ಲರನ್ನೂ ಫ್ರೀ ಹ್ಯಾಂಡ್ ಆಗಿ ಬಿಟ್ಟಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಯಾರು ಏನು ಹೇಳಿದ್ರು ಕೇಳುವಂಥ ಮನಸ್ಥಿತಿ ಒಳಗೆ ಇದ್ದಾರೆ. ಬಿ ಜೆ ಪಿ ವಿಚಾರ ಯಾರಿಗೆ, ಬಿ ಜೆ ಪಿ ಮಂತ್ರಿಗಳಿಗೆ ಯಾರಿಗಾರ ನರೇಂದ್ರ ಮೋದಿಯವ್ರು ಸಿಗ್ತಾರಾ? ನರೇಂದ್ರ ಮೋದಿಯವ್ರಿಗೆ ಏನಾರ ಸಲಹೆ ಕೊಡ್ತಾರೆ? ಯಾರೂ ಸರಿಯಾಗಿ ಕೊಡೋಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರಿಗೆ ಮಾತ್ರ ಸಲಹೆ ಕೊಡೋಕ್ಕೆ ಸಾಧ್ಯ. ಇದು ಪ್ರಜಾಪ್ರಭುತ್ವದ ರಾಜ್ಯ, ಪ್ರಜಾಪ್ರಭುತ್ವ ಇಲ್ಲಿ ಇರೋಂಥದ್ದು, ಮತ್ತು ಜನ ಏನು ಹೇಳ್ತಾರೋ ಅದನ್ನು ಕೇಳುವಂಥ ಸರ್ಕಾರ ಇಲ್ಲಿರೋಂಥದ್ದು. ಹೆಚ್ಚುವರಿ ಜಾತಿಗಳನ್ನ ಕೂಡ ಸಮೀಕ್ಷಾ ಪಟ್ಟಿಯಲ್ಲಿ ಸೇರ್ಪಡೆ ಆಗಿದೆ ಅನ್ನುವಂಥದ್ದು ಆಕ್ಷೇಪ, ದೂರನ್ನ ಕೂಡ ಲಿಂಗಾಯತ ಸಮುದಾಯದ ನಾಯಕರು ಕೊಟ್ಟಿದ್ರು. ನಾವು ಲಿಂಗಾಯತ ಸಮುದಾಯ ನಾಯಕರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಇದು ಸರ್ಕಾರ ಯಾವುದೋ ಒಂದು ಲಿಸ್ಟ್ ಮಾಡಿ ಬರೆದಿದ್ದಲ್ಲ, ಇದು ಅವರವರ ಸಮುದಾಯದವರು ಭರಿಸಿದಂಥದ್ದು.
ಬೇರೆಯವ್ರ ಸಮುದಾಯದವ್ರು ಬಂದು ನಾವು ಈ ಜಾತಿಗೆ ಸಂಬಂಧಪಟ್ಟರಂತ ಬರೆಸ್ತಾ ಇದ್ದಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಅದೇ ಹೇಳಿದ್ನಲ್ಲ, ಎಲ್ಲರೂ ಸ್ವತಂತ್ರರು, ಏನು ಬೇಕಾದ್ರೂ ಬರೆಸ್ಲಿ. ಅವ್ರಿಗೆ ನಮ್ಮ ಅಧಿಕಾರಿಗಳು ಹೋಗ್ತಾರೆ, ಟೀಚರ್ಸ್ ಹೋಗ್ತಾರೆ, ಮತ್ತು ನಮ್ಮ ಅದೇನು ಟೀಮ್ ಮಾಡಿದ್ದೀವಿ, ಆ ಬ್ಲಾಕ್ ಮಾಡಿದ್ದೀವಿ, ಆ ಬ್ಲಾಕ್ನವ್ರು ಅಲ್ಲಿಗೆ ಹೋಗ್ತಾರೆ, ಏನು ಬರ್ಸ್ತಾರೋ ಅದು ಬರ್ಕೊಂಬರ್ತಾರೆ. ಯಾವುದು ಸಹಜ ಆಗೋದು. ಇಷ್ಟು ಜಾತಿ ಹಾಕೋದ್ವು. ಈಗ ನೋಡಿ, 887 ಜಾತಿಗಳು ನೋಟಿಫೈಡ್ ಆಗಿದ್ದಂಥ ಜಾತಿಗಳು. ಅದಾದ ಮೇಲೆ ನೋಟಿಫೈ ಆಗಿದ್ದ ಜಾತಿಗಳು ಅಂತಂದ್ರೆ ಇಷ್ಟ ಇದ್ದು ಜಾತಿ ಅಂತ ಅಲ್ಲ. ಇಷ್ಟು ಜಾತಿಗಳು ರಿಸರ್ವೇಷನ್ ತೆಗೆದುಕೊಂಡ್ವು. ಇವು ರಿಸರ್ವೇಷನ್ದಾಗ ಒಳಪಡುವಂಥದ್ದು ಜಾತಿಗಳಿವು. ಅದಕ್ಕೆ ನಾನು ಹೇಳ್ತಾ ಇರೋದು, ಜಾತಿಗಳು ಭಾಳ ಅದಾವು, ಸಾವಿರಾರು ಜಾತಿಗಳದಾವು. ಅವ್ರವ್ರು ಇಷ್ಟ ಬಂದಂಗೆ ಬರೆಸ್ತಾ ಇದ್ದಾರೆ. ನಾವು ಈ ಜಾತಿಯವ್ರು ಈ ಜಾತಿಯವ್ರು ಅಂತ ಬರೆಸ್ತಾ ಇದ್ದಾರೆ. ಅದಕ್ಕೆ ಅದು ಗೊಂದಲಿಲ್ಲ, ಅದನ್ನು ಕನ್ವಿನ್ಸ್ ಮಾಡಿದ್ವಿ, ಅವ್ರಿಗೆ ಹೇಳಿದ್ವಿ. ಸರ್, ಹಾಗಾದ್ರೆ ಪಟ್ಟಿಲಿ ಹಿಂದೂ ಕ್ರೈಸ್ತ ಹೆಚ್ಚುವರಿ ಸಮುದಾಯಗಳ ಸೇರ್ಪಡೆ ಅವನ್ನ ಕೈ ಬಿಟ್ಟಿದ್ದಾರೆ ಅನ್ನುವಂಥ ಸೂಚನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ ಅಂತಿದ್ದಾರೆ. ನಾವು ಹೇಳಿದ್ದು ಏನೇನು ಚರ್ಚೆ ಆಗಿದೆ ಅದ್ರ ಬಗ್ಗೆ ಮನವಿಯನ್ನು ಇದು ಸಲಹೆಗಳನ್ನು ಕೊಟ್ಟಿದ್ದೀವಿ. ಆಯೋಗ ಏನು ನಿರ್ಧಾರ ತಗೊಂತೈತೆ ತೆಗೆದುಕೊಳ್ಳಿ. ಅದಾದ್ಮೇಲೆ ಆಯೋಗ ಸರ್ವೆ ಆದ್ಮೇಲೆ ನಮ್ಮ ಹತ್ರ ಬಂದೇ ಬರ್ತೈತಲ್ಲ, ಅವಾಗ ನಾವು ಚರ್ಚೆ ಮಾಡ್ತೀವಿ. ಒಂದು ವೇಳೆ ಅವ್ರು ಕೈ ಬಿಡದೆ ಮತ್ತೆ ಯಥಾಸ್ಥಿತಿಯಲ್ಲಿ ಮುಂದುವರೆದ್ರೆ ಮತ್ತೆ ಗೊಂದಲಗಳು ಸೃಷ್ಟಿ ಆಗೋದಿಲ್ವಾ? ಈಗ ಅದು ಆಯೋಗ ಇಂಡಿಪೆಂಡೆಂಟ್ ಬಾಡಿ ಆಯೋಗ. ಆ ಆಯೋಗ ಏನು ನಿರ್ಧಾರ ತಗೊಂತೈತೆ ಅದನ್ನು ನಿರ್ಧಾರ ಮಾಡಲಿ. ಅವ್ರಿಗೆ ಈಗಾಗಲೇ ಏನು ಸಲಹೆ ಸೂಚನೆ ಕೊಡೋಕೆ ನಾವು ಬರೋಂಗಿಲ್ಲ, ಸಲಹೆ ಮಾತ್ರ ಕೊಡಬಲ್ಲಿ. ಅವರು ಪ್ರತಿಯೊಬ್ಬರು ಸಲಹೆ ಕೊಡ್ಬೋದು. ಒಬ್ಬ ಕಾಮನ್ ಮ್ಯಾನ್ ಆಗಿ ಸಲಹೆಯನ್ನು ಆಯೋಗ ಕೊಡಬೇಕು, ಕೊಟ್ಟಿದ್ದೀವಿ. ಅವ್ರು ನಿರ್ಧಾರ ತೆಗೆದುಕೊಳ್ತಾರೆ. ಅಲ್ಲ, ಇದು ಆಯೋಗದ ಅಧ್ಯಕ್ಷರು ಸಮರ್ಥರಿದ್ದಾರೆ. ಅಲ್ಲ, ಇದು ನಿಮ್ಮದೇ ಪಕ್ಷದ ಪ್ರಣಾಳಿಕೆಯಲ್ಲಿ ಅದು ಘೋಷಣೆ ಮಾಡಿದ್ರು ಕೂಡ, ಇದು AICC ಅಜೆಂಡಾ ಕೂಡ ಆಗಿರೋದು. ಆದ್ರೂ ಯಾಕೆ ಈ ರೀತಿಯ ಗೊಂದಲಗಳು ಸೃಷ್ಟಿ ಆಗ್ತಿರ್ತವೆ ಅಂತ? ಇದು ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಪ್ರಣಾಳಿಕೆಯೊಳಗ ಮತ್ತು ನಮ್ಮ ನಾಯಕ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಸೂಚನೆ ಮೇರೆಗೆ ಇವೆಲ್ಲ ಕೆಲಸಗಳನ್ನು ಮಾಡಿದ್ದೀವಿ. ಮತ್ತು ನಮ್ಮ ಪ್ರಣಾಳಿಕೆಯೊಳಗೆ ನಾವು ಅನೌನ್ಸು ಮಾಡಿದ್ದೀವಿ, ಜಾತಿ ಗಣತಿ ಮಾಡ್ತೀವಿ, ಜಾತಿ ಗಣತಿ ಮಾಡಿ ನಿಜವಾದ ಕಷ್ಟಗಳನ್ನು ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಹೇಳಿದ ಮೇಲಿಂದ ಸಣ್ಣ ಪುಟ್ಟ ಚರ್ಚೆ ಆಗ್ಬೇಕಲ್ಲ ಸರ್. ಆಗಿದಾವೆ, ಯಾಕೆ ಆಗಬೇಕು ಅನ್ನೋದಕ್ಕಿಂತ ಚರ್ಚೆಗಳು ಆದದಿಂದ ಚರ್ಚೆ ಮಾಡಿ ಅದಕ್ಕೆ ಸೊಲ್ಯೂಷನ್ ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಸರ್, ನಿಗದಿತ ದಿನದಲ್ಲೇ ಈಗ ನಡೆಯುತ್ತೆ ಅಂತ ಹೇಳ್ತಿದ್ರೆ, ಈಗ ಒಕ್ಕಲಿಗ ಸಮುದಾಯದ ಎಲ್ಲಾ ಪಕ್ಷಗಳ ನಾಯಕರ ಸಭೆ ಕೂಡ ಒಂದ್ ಕಡೆ ನಡೀತಿದೆ. ಮಗದೊಂದ್ ಕಡೆ ಲಿಂಗಾಯತ ಸಮುದಾಯದ ನಾಯಕರು ಗೊಂದಲಗಳು ಬಗೆಹರಿಸಬೇಕು ಅನ್ನುವಂಥ ಪಟ್ಟನ್ನು ಹಿಡಿತಾ ಇದ್ದಾರೆ. ಸೊ ಇದನ್ನ ಹೇಗೆ ಬಗೆಹರಿಸ್ಕೊಂಡು ನೀವು ಸಮೀಕ್ಷೆ ಮಾಡ್ತೀರಾ? ನೋಡಿ, ಸಮೀಕ್ಷೆ ನಡೀತಾ ಇದೆ. ಅವರವರ ಸಮುದಾಯದವರು ಅವ್ರವ್ರಿಗೆ ಜಾತಿಗೆ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಬರೆಸಿ, ಈ ರೀತಿ ಬರೆಸಿ ಅಂತ ಕೊಡಲಿ, ತಪ್ಪೇನಿದೆ. ಎಲ್ಲ ಸಮುದಾಯ, ಈಗ ನನ್ನ ಸಮುದಾಯದವರು ನಾವು ಸಭೆ ಮಾಡಿ ಹೇಳ್ಬೇಕಂತ ನಾವು ಹೇಳಿದ್ದೀವಿ. ಈ ಬೇರೆ ಬೇರೆ SC ಸಮುದಾಯದವರು ಈಗಾಗಲೇ ಅದ್ರ ಬಗ್ಗೆ ಮೀಟಿಂಗ್ ಸಭೆಗಳು ಆಗ್ತಾ ಇದ್ದಾವೆ. ST ಸಮುದಾಯದವರು ಆಗ್ತಾ ಇದ್ದಾವೆ. ತಾಲೂಕು ಮಟ್ಟದೊಳಗೆ, ಜಿಲ್ಲಾ ಮಟ್ಟದೊಳಗೆ ಮಾಧ್ಯಮ ಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಸಮುದಾಯದವರು. ನಿನ್ನೆ ಲಿಂಗಾಯತ್ ಸಮುದಾಯದವ್ರದ್ದು ಆತು, ಅವರು ವೀರಶೈವ ಲಿಂಗಾಯತ್ ಅಂತ ಬರ್ಸ್ರಂದ್ರು, ಕೆಲವೊಂದಿಷ್ಟು ಲಿಂಗಾಯತ್ ಅಂತ ಬರ್ಸಂದ್ರು, ಕೆಲವೊಂದು ಹಿಂದೂ ಲಿಂಗಾಯತ್ ಅಂತ ಬರ್ಸಂದ್ರು. ಈಗ ನಾವು ಹಿಂದೂ ಬೋವಿ ಒಡ್ಡರ್ ಅಂತ ಬರ್ಸ್ರಿ ಅಂತ ಹೇಳ್ತೀವಿ. ಇದೆಲ್ಲ ಚರ್ಚೆಗಳು. ಏನೇನು ಆಯೋಗ, ಈಗ ನೋಡಿ, ಇದು ಆಯೋಗದ ಈ ಒಂದು ಇದು ಏನಿದೆ ಅಲ್ಲ, ಸಮೀಕ್ಷೆ ಅನ್ನೋದು ಭಾಳ ದೊಡ್ಡ ಸಮೀಕ್ಷೆ. ಈ ಸಮೀಕ್ಷೆ ಆಗೋ ಹೊತ್ತಿಗೆ ಸಹಜವಾಗಿ ನಮ್ಮವ್ರಿಗೆಲ್ಲರಿಗೆ ಅವೇರ್ನೆಸ್ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಮಾಡಲಿ, ಭಾಳ ಒಳ್ಳೆಯದು ಮಾಡ್ರಿ ಅಂತಲೇ ನಾವು ಹೇಳ್ತಾ ಇದ್ವಿ. ನಾಳೆ ಮುಂದಿನ ದಿನ ಬಂದಾಗ ನಾವು ಅಡ್ವರ್ಟೈಸ್ಮೆಂಟ್ ಮಾಧ್ಯಮದ ಮುಖಾಂತರ, ಸೋಷಿಯಲ್ ಮೀಡಿಯಾದಾಗೂ ನಾವು ಇದನ್ನು ಪ್ರಚಾರವನ್ನು ಮಾಡುವಂಥ ಕೆಲಸವನ್ನು ಮಾಡಿ. ಅಲ್ಲ, ನಿಮ್ಮದೇ ಪಕ್ಷದ ಅಜೆಂಡಾ ಇದ್ರು ಯಾಕೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಸಚಿವರು ಇದ್ರ ಬಗ್ಗೆ ಪದೇ ಪದೇ ಆಕ್ಷೇಪಗಳನ್ನ ವ್ಯಕ್ತಪಡಿಸಿದ್ದಾರೆ ಅನಿಸುತ್ತೆ? ಆಕ್ಷೇಪ ಇಲ್ಲ, ಚರ್ಚೆ. ನೀವು ಆಕ್ಷೇಪ ಅಂತ ನೀವು ಅಂತೀರಿ ಮಾಧ್ಯಮದವರು, ನಾವು ಅನ್ನೋದು ಚರ್ಚೆ. ಸಾಧಕ ಬಾಧಕಗಳು ಚರ್ಚೆಗಳು ಆಗಬೇಕು. ಯಾವುದೇ ಒಳ್ಳೆ ಕೆಲಸ ಆಗುತ್ತೆ ಅನ್ನೋದ್ನಾಗ ಚರ್ಚೆಗಳಾಗೋದು ಸಹಜವಾದಂಥ ಪ್ರಕ್ರಿಯೆ. ಚರ್ಚೆ ಆಗಲಿ, ಚರ್ಚೆಗೆ ಆದಮೇಲೆ ಒಂದು ಅಂತ್ಯ ಕಂಡ. ಸಚಿವ ಸಂಪುಟ ಸಭೆಯಲ್ಲೂ ಚರ್ಚೆಗಳಾಗುತ್ತೆ, ನಂತರ ಸಚಿವರ ಸಭೆಯಲ್ಲೂ ಹರಸಾಹಸ ನಡೆಸ್ತಾರ. CM ಸಿದ್ದರಾಮಯ್ಯ ಅವ್ರ ನೇತೃತ್ವ ತಡರಾತ್ರಿವರೆಗೂ ಚರ್ಚೆ ನಡೆಸ್ತಾರ. ಮತ್ತೆ ಮರುದಿನ ಸಿದ್ದರಾಮಯ್ಯ ಅವರು ಸಭೆ ನಡೆಸ್ತಾರ, ಸುರ್ಜೇವಾಲಾ ಅವ್ರನ್ನೂ ಭೇಟಿ ಆಗ್ತೀರಾ. ಇಷ್ಟೊಂದು ಹರಸಾಹಸ ಮಾಡಿ ಸಮೀಕ್ಷೆ ನಡೆಸ್ತಿರುವಂಥದ್ದು ಏನು ಸಂದೇಶ ಕೊಟ್ಟಂಗಾಗುತ್ತೆ ಅಂತ? ಒಳ್ಳೆ ಕೆಲಸವನ್ನು ಮಾಡೋದ್ನಾಗ ಸಹಜವಾದಂಥ ಇಂಥವೆಲ್ಲ ಪ್ರಕ್ರಿಯೆಗಳಾಗೋದು ಸಹಜ. ದೊಡ್ಡ ಕೆಲಸ, ಒಳ್ಳೆ ಕೆಲಸ ಮಾಡೋವಂಥ ಚರ್ಚೆ ಆಗೋದು ಸಹಜ. ಆ ಚರ್ಚೆ ಆಗಲಿ ಅಂತಲೇ ಇದನ್ನೆಲ್ಲ ಮಾಡ್ತಾ ಇರೋದು. ಚರ್ಚೆ ಆಗಿದೆ, ಅಂತ್ಯ ಆಗಿದೆ, ಸಮೀಕ್ಷೆ ನಡೆಯುತ್ತೆ. ಅಕ್ಟೋಬರ್ 7ಕ್ಕೆ ಸಮೀಕ್ಷೆ ಮುಗಿದಿದೆ. ಅದಾದಮೇಲೆ ಡಿಸೆಂಬರ್ ಒಳಗಾಗಿ ವರದಿಯನ್ನು ಕೊಡ್ತಾರೆ. ಆ ವರದಿಯನ್ನು ಜಾರಿ ಮಾಡೋಂಥ ಕೆಲಸ ಮಾಡೇ ಮಾಡ್ತಾರೆ. ಅಂದರೆ ಕೊನೆಯದಾಗಿ ಸಿದ್ದರಾಮಯ್ಯವರು ತಾವು ಅಂದ್ಕೊಂಡಿದ್ದ ಕೆಲಸವನ್ನ ಮಾಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇದು ಆರಂಭಿಸ್ತಾರೆ. ಮತ್ತೆ ಈಗ ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ನಮ್ಮ ಪಕ್ಷ ಮತ್ತು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು, ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಏನು ಪ್ರಣಾಳಿಕೆ ಅನೌನ್ಸ್ ಮಾಡಿದ್ರು ಅದನ್ನು ಜಾರಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ.
ಇದಿಷ್ಟು ಕೂಡ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಆಗಿರುವಂತಹ ಶಿವರಾಜ್ ತಂಗಡಗಿಯವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.